ಶಾಂತ ರೀತಿಯಿಂದ ಮಾತನಾಡಬೇಕು. ಇಂಗ್ಲಿಷರಂದರೆ ಮಹಾಮುಸ್ತದ್ದಿಗಳು, ಅವರ ಹೇಳಿಕೆಯಂತೆ ನಡೆಯುವುದೇ ಹಿತ. ಎಲ್ಲವಾದರೆ ನಾವು ಹಾಳು, ನಮ್ಮ ನಾಡು ಹಾಳು. ಏನು ಮಲ್ಲಪ್ಪ ಶೆಟ್ಟಿ, ಕೈಯಲ್ಲಿ ಬಳೆಯನ್ನಿಟ್ಟು ಹೆಂಗಸರಾಡುವಂತ ನುಡಿಗಳು ನಿಮ್ಮಂತ ಮೀಸೆ ಹೊತ್ತ ಗಂಡಸರ ಬಾಯಿಂದ ಹೊರಬೀಳಬೇಕೆ? ಪಾರತಂತ್ರದಲ್ಲೇ ಸೆಟ್ಟು ಹೊಳೆಯುವುದಕ್ಕಿಂತ ಸ್ವತಂತ್ರವಾಗಿ ನೀವು ಪಣ್ಣನಾಡ ಕಿತ್ತೂರಲ್ಲವೇ, ನೀವು ಹುಟ್ಟಿ ಬೆಳೆದ ನಾಡ ಕಿತ್ತೂರಲ್ಲವೇ, ರುದ್ರಪ್ಪ ನಾಯಕರೇ, ಎಲ್ಲ ಗೊತ್ತುಂಟು, ಎಲ್ಲ ಗೊತ್ತು. ಶಕ್ತಿ ಎಷ್ಟೊತ್ತರವರೆಗೆ ಏನೊಂದು ಬರಲಿದೆ. ನಾವು ಇಂಗ್ಲಿಷರ ಕೂಡ ಎಳತ್ತೋಗಿತ್ತು ಹೋದರೆ ನಾವು ಹಾಳು, ನಮ್ಮ ನಾಡು ಹಾಳು ಎಲ್ಲ ಮಗಳಲ್ಲ. ಕೇಳು, ಅವರ ಮಾಡುತ್ತಿರುವ ಅನ್ಯಾಯ ಕೃತ್ಯಗಳಿಗಾಗಿ ಖಂಡಿತವಾಗಿ ಎಲ್ಲ ವೀರ ಸರ್ದಾರರೇ, ನಿಮ್ಮ ನಿಮ್ಮ ಖಡ್ಗಗಳನ್ನು ಮುಟ್ಟಿ ಈ ಮಾತ್ರ ಅವರ ಪಾದ ಮುಟ್ಟಿ ಪ್ರತಿಜ್ಞೆ ಮಾಡಿರಿ. ಅಮ್ಮ, ಕಿತ್ತೂರ ಸಂಸ್ಥಾನವನ್ನು ಸ್ಥಾಪಿಸುವ ವಿಷಯದಲ್ಲಿ ನನ್ನ ಶರೀರದಲ್ಲಿ ಒಂದೇ ಒಂದು ಅಡಿ ರಕ್ತಿರುವವರೆಗೂ ನನ್ನ ವಿದ್ವ ಚಾತುರ್ಯವನ್ನು ತೋರಿಸಿ ನನ್ನ ಪ್ರಾಣವನ್ನು ಕೊಡಲು ಸಹ ಇದಕ್ಕೆ ತಪ್ಪಿದರೆ ರಾಯನಿಗೆ ಪೂರ್ಣಾರ್ಥ ಪ್ರಾಪ್ತವಾಗಲೆಂದು ಪ್ರತಿಜ್ಞೆ ಮಾಡುವುದು. ಅಮ್ಮ, ಎಲ್ಲ ಕನ್ನಡ ಮಂಗಲ ನಿರಕವೇ, ಈ ಭಾರತ ಮಾತೆಯ ಸಲುವಾಗಿ, ಎಲ್ಲ ವೀರರ ಕನ್ನಡಿಗರ ಸಲುವಾಗಿ ನನ್ನ ಶರೀರದಲ್ಲಿ ಒಂದೇ ಹಡಿ ರಕ್ತ ಇರುವುದೇ ಜಯಲಕ್ಷ್ಮಿಯನ್ನು ಸಂಪಾದಿಸಲು ಸದಾ ಸ್ಥಿತಿಯಿರುತ್ತಾರೆ. ಇದಕ್ಕೆ ತಪ್ಪಿದರೆ ಅಮ್ಮ, ಯಾವ ಗಾಳಿಯ ಉತ್ಪನ್ನವನ್ನು ನನ್ನ ಶರೀರವಷ್ಟು ಸ್ಥೂಲಮಯವಾಗಿರುವುದು ಇದೇ ಈ ನಾಡಿನ ಸಲುವಾಗಿ, ಎಲ್ಲ ವೀರರ ಕನ್ನಡಿಗರ ಸಲುವಾಗಿ. ನನ್ನ ರುಂಡವು ಮುಂಡದಿಂದ ಬೇರೆಯಾದರೂ ಇದಕ್ಕೆ ತಪ್ಪಿದರೆ ಈ ಮಲ್ಲಪ್ಪ ಶೆಟ್ಟಿ, ಇನ್ನು ಏಕೆ ತಡ? ನಿಮ್ಮ ಪ್ರತಿಜ್ಞೆಯು ಹಾಗೆ ಹೋಗಲಿ. ಯಾಕೆ ಯಾಕೆ ಇಷ್ಟೊಂದು ಆಲಸ್ಯ? ಅದೇ ನಿಲ್ಲಮ್ಮ ಮಹಾರಾಣಿಯವರೇ, ಇಂಗ್ಲಿಷರಂದರೆ ಅತಿ ಸಾಹಸಿಗಳು, ಒಳ್ಳೆಯ ಶೂರರು. ಅವರು 3 ಜನರು, ನಾವು 100 ಜನರು ಸಮಾನರು. ಅವರ ತುಪಾಕಿಗಳ ಹೊಡೆತಕ್ಕೆ ಹೈದರ ಟಿಪ್ಪು ಸುಲ್ತಾನಂತರು ತತ್ತರಿದು ಹೋದರು. ಪೇಶ್ವೆಯರು ಪಲಾಯನ ಮಾಡಿದರು. ಅಂದ ಬಳಿಕ ಕಿತ್ತೂರ ನಾಡಿನ ಉತ್ತರ ಪೂಜೆ ಆಗೋದು ನಿಶ್ಚಯ. ಆ ಠಾಕ್ರೆ ಸಾಹೇಬ್ರೆ ಶರಣು ಹೋಗಿ ಸುಖದಿಂದ ಬಾಳಬೇಕು. ಈ ಮುಂದೆ ಮಲ್ಲಪ್ಪ ಶೆಟ್ಟಿಯು ಒತ್ತಿ ಒತ್ತಿ ಮಲ್ಲಪ್ಪ ಶೆಟ್ಟಿ ಕಾಲ ಕಳೆಯಬೇಕೆಂದು ಹೇಳುತ್ತಿರುವಿಯಾ? ನೀನು ಕಿತ್ತೂರು ನಾಡಿನ ಉಪ್ಪುಂಡಿಲ್ಲವೇ? ನೀನಾಡುವ ನುಡಿಗಳನ್ನು ಕೇಳಿ ನನ್ನ ಸ್ವಾಭಿಮಾನ ಕೆರಳಿತು. ಎನ್ನೆ ಆಂಗ್ಲರಿಗೆ ಹೊರಹೊರಡಿ ಎಂಬ ಸಂದೇಶವನ್ನು ಈಗಲೇ ಕಳಿಸುತ್ತೇನೆ. ನಿಮ್ಮಂಥ ಸ್ವಾರ್ಥ ಸಾಧಕರಿಗೆ ಸ್ವತಂತ್ರದ ಮರ್ಮ ಹೇಗೆ ತಿಳಿಯಬೇಕು? ಅಮ್ಮ, ನಿಮ್ಮೆಲ್ಲರ ಇಚ್ಛೆ ಹೀಗಿದ್ದ ಮೇಲೆ ನನ್ನದೇನು ನಡೆಯಬೇಕು? ನಾನು ಕೂಡ ಒಂದ ಚಕಾರ ಶಬ್ದವನ್ನು
ಯಾರ ಮುಂದೆ ಹೇಳುವುದಿಲ್ಲವೆಂದು ನಾನು ನನ್ನದ ಲಿಂಗ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡುವೆನು ತಾಯಿ. ಕನ್ನಡದ ಕಡುಗಳಿಗಳೇ, ಕನ್ನಡದ ದೇಶಾಭಿಮಾನಿಗಳೇ, ಕಿತ್ತೂರಿಗಾಗಿ ಪ್ರಾಣವನ್ನು ಕೊಡುವಂತಹ ಪ್ರಸಂಗ ಬಂದಿದೆ. ಕಿತ್ತೂರು ನಾಡನ್ನು ಉಳಿಸುವುದಕ್ಕಾಗಿ ನಾವೆಲ್ಲರೂ ಪ್ರಾಣಾರ್ಪಣೆ ಮಾಡಲು ಸದಾ ಸಿದ್ಧರಾಗೋಣ. ಯುದ್ಧದಲ್ಲಿ ಸತ್ತರೆ ಸ್ವರ್ಗ, ಗೆದ್ದರೆ ಸ್ವತಂತ್ರ. ಹರ ಹರ ಮಹಾದೇವ. ಕಿತ್ತೂರ ಕೇಸರಿ ಎಂದು ಪ್ರಖ್ಯಾತಳಾದ ಪ್ರಬಲ ಚೆನ್ನಮ್ಮಳು ಆಂಗ್ಲ ಸರ್ಕಾರಕ್ಕೆ ಹೆದರಿ ತನ್ನ ಸಂಸ್ಥಾನ ಬುಡಮೇಲಾಗು ಎಂಬ ಆಲೋಚನೆಗಳಿಂದ ತನ್ನ ಕೈ ಕೆಳಗಿರುವ ಸಕಲ ಸರ್ದಾರರನ್ನು ಒಟ್ಟುಗೂಡಿಸಿಕೊಂಡು ಗುಟ್ಟು ರಟ್ಟಾಗದಂತೆ ಗುಡುಗು ಹಾಕಿ ಪ್ರತಿಜ್ಞೆ ಮಾಡಿಸಿಕೊಂಡರು. ಆಗ ಸತ್ಯವಾದಿಯಾದ ನಾನು ಸಹ ಅಲ್ಲೇ ಇದ್ದೆ. ಅವರು ಮಾಡುತ್ತಿರುವ ನೀಚ ಕಾರ್ಯಗಳು ಸರಿಬಾರದೇ ಇದ್ದರು ಸಮಯ ನೋಡಿ ಗುಂಡು ಹಾರಿಸಬೇಕೆಂದು ಮಾಡಿದೆ. ಅವರ ಮಾತಿಗೆ ನಾನು ಕೂಡ ತಲೆಯೂ ಹಾಕಿದೆ. ಈ ಮಾತು ಹೀಗೇ ಇರಲಿ. ಸ್ವಾರ್ಥದಿಂದಲೇ ಸುಖವು ಅಥವಾ ನಿಸ್ವಾರ್ಥದಿಂದಲೇ ಸುಖವು ಎಂಬ ತರ್ಕ ವಿತರ್ಕಗಳಿದ್ದರೂ ಕೂಡ ತಮ್ಮ ಸುಖವನ್ನು ತಾವೇ ನೋಡಿಕೊಳ್ಳಬೇಕು. ಈ ಮಾತು ಹೀಗೆ ಇರಲಿ. ನಾನೀಗಿಂದೀಗಲೇ ಧಾರವಾಡಕ್ಕೆ ಹೋಗಿ ತ್ಯಾಕ್ರೆ ಕಲೆಕ್ಟರ್ ಸಾಹೇಬರನ್ನು ಕೂಡಿಕೊಂಡು ಕಿತ್ತೂರಿಗೆ ಬಂದು ಮುತ್ತಿಗೆ ಹಾಕಿ ರುದ್ರಪ್ಪ ನಾಯಕರನ್ನು ಸೋಪಿನ ಬಾಯಿಗೆ ಕೊಡಿಸಿ ಇಲ್ಲಿಯ ಖಜಾನೆಯನ್ನು ನನ್ನ ಕೈವಶ ಮಾಡಿಕೊಂಡು ಈ ಸಂಸ್ಥಾನ ಕೆಲಸ ಮಾಡದಿದ್ರೆ ಈ ಬಾಸುರಸರು ಮಲ್ಲಪ್ಪ ಶಾಸ್ತ್ರಿಯೇ ಅಲ್ಲ. ಗೌಡರ ಮಗನನ್ನು ದತ್ತಕ್ಕೆ ತೆಗೆದುಕೊಂಡದ್ದು ಕೃತಕವಾದ ಬಗ್ಗೆ ಕಂಪನಿಯ ಬಗ್ಗೆ ಖಾತ್ರಿಯಾಗಿದೆ. ಹಾಗೆ ಮಾಡಿದರೆ ಅನ್ಯಾಯವಾಗುವುದಿಲ್ಲವೇ? ನಾಡದಲ್ಲಿ ನಮ್ಮ ಬೇಟಿ ಚಾಮರಾಜ ತಮ್ಮ ಇಚ್ಛೆ ಏನಾಗಲೆಂದು ತನ್ನ ಪುಟ್ಟ ನವಗಾಲನು ಮುಂದೆ ಮಾಡಿಕೊಂಡು ಭಾರತದಲ್ಲಿ ಬೇಟಿ ಚಾಮರಾಜ ತಮ್ಮ ಇಚ್ಛೆ ಅಚ್ಚೆ ಹೊತ್ತು ಅಂಜಾದರು. ಎಸ್ ಸರ್.
ನಮ್ಮ ದೇವರ ಮನೆಗಿಂತ ಹಸನತ್ ಇಲ್ಲೇ ಕೂತ್ಕೋತ ಬಿಡ್ರಿ. ನೋಡು ಚೋಟಾಲೆ ಈ ಕೂಚೆಯ ಮೇಲೆ ಹೆತ್ತು ಚೋಟಾಲೆ ಹೆಂಗಂದ್ರಿ ಅಪ್ಪ? ಚೋಟಾಲೆ ಕಾಲುಗಳನ್ನು ಜಾಲಾಗೆ ಹಿಂಗಂದ್ರಿ ಸರ್ಕಾರ? ಆಯ್ತು ಮತ್ತು ನೀವು ನಮ್ಮ ಕಲೆಗೆ ಏನು ಏನು ಕೆಲಸ ತೆಗೆದಿರುವಿರಿ? ಸಾಹೇಬ್ರಿ, ಕಿತ್ತೂರು ದೇಶಗತಿಯನ್ನು ತಮ್ಮ ಕೈವಶ ಮಾಡಬೇಕೆಂದು ಹೇಳಲು ನೀವು ಬಾಳೆ 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 ಬಾಳೆಯಾಳಿದ್ದೀರಿ. ಮಾತೇನು ಹೇಳುವುದನ್ನು ಹೇಳಿ ಹೇಳಿ ನಿಮಗೆ ಕೈದಲು ಪಡೆಸುತ್ತೇನೆ. ತಾವೆಲ್ಲ ಪಂಜ ತಗೊಂಡೇನು ಸುಡಗಾಡಕ್ ಹೋಗೋದ್ರಿ ಸರ್ಕಾರ? ಸುಡಗಾಡಕ ಅಧಿಕಾರ ಕೊಡಿಸ್ರಿ, ಅಧಿಕಾರ ಅಂದ್ರೆ ಈ ಮಲ್ಲಪ್ಪ ಶೆಟ್ಟಿ ಎಲ್ಲ ತರದಿಂದ ಸಹಾಯ ಮಾಡುತ್ತಾರೆ. ತಾವೇಲು ಅಲಮಲಪ ಚೂಟಾಲೆ ತಾವೇಲು ಅಂದಲೆ ಬೀಗಲು ಪಾಲಿಗೆ ಹೇಳ ಹೇಳಲವಾಗಿ ಕೊಡಿಸುತ್ತೇನೆ. ಬೀದರ ಪಾಲಕ್ಕೆ ಹೆಣ ತಗೊಂಡೇನು ಸುಡಗಾಡಕ್ ಹೋಗೋದ್ರಿ ಸರ್ಕಾರ? ಸುಡಗಾಡಕ ಅಧಿಕಾರ ಕೊಡಿಸ್ರೆ ಅಂದ್ರೆ ಈ ಮಲ್ಲಪ್ಪ ಶೆಟ್ಟಿ ಎಲ್ಲ ತರದಿಂದ ಸಹಾಯ ಮಾಡುತ್ತಾನೆ. ಆಗಲೇ ಚೂಟಾಲೆ ನಿಮಗೆ ಅದಾನೆ ಕೊಡಿಸುತ್ತೇನೆ. ನಿಮ್ಮ ಸಲಮಲಾಣಿಯು ಬಾಳೆ ಬಾಳೆ ಚೂರಲೆಂದು ಕೇಳಿದ್ದೇನೆ, ಇದು ನಿಜವೇ? ಸಾಹೇಬ್ರೆ, ಚನ್ನಮ್ಮ ರಾಣಿ ಅಂದರೆ ಸಾಕ್ಷಾತ್ ತಡಚಂಡಿ, ಪ್ರತ್ಯಕ್ಷ ಮಹಿಷಾಸುರ ಮರ್ದನೆಂತಿರುವಳು. ಅವಳ ಮೇಲೆ ಈ ಕಿತ್ತೂರ ನಾಡಿನ ಜನರ ಪ್ರೇಮ ವಿಶ್ವಾಸ ಬಹಳೇ ಇದೆ. ಅಂದ ಮೇಲೆ ಅವಳನ್ನು ಗೆಲ್ಲಬಹುದು ಸುಲಭವಾದ ಸರ್ಕಾರ. ನಾನು ಈಗಿನಿರಲೇ ಕಿತ್ತೂರಿಗೆ ಹೋಗುತ್ತೇನೆ. ಮೊದಲು ಸಮುಪಾಯದಿಂದ ಕೆಲಸ ಸಾಧ್ಯವಾಗುವಂತಿದ್ದರೆ ಸಾಧಿಸಿಕೊಳ್ಳುತ್ತೇನೆ. ಕಡೆಗೆ ಆಗದೇ ಇದ್ದರೆ ಅವರ ದಂಡೋಪಾಯ ಮಾಡಲ ದಶವಾದೆ ಅಷ್ಟು ಮಾಡಿ ಜೊತೆಗೆ ನೀವು ನಮ್ಮ ಜೊತೆಗೆ ಕಿತ್ತೂರಿಗೆ ಮಾಡಿ. ಆ ಥರ ಸಾಹೇಬ್ರೆ, ಎದುರಿಗೆ ಕಾಣುವುದೇ ಕೋಟೆಯ ಬಾಗಿಲು. ಸಾಹೇಬ್ರೆ, ಅರಮನೆಯ ಎಡಭಾಗದಲ್ಲಿ ಮದ್ದಿನ ಕೋಣೆ ಇದೆ. ಸಾಹೇಬ್ರಿ, ಅರಮನೆಯ ಬಲಭಾಗದಲ್ಲಿ 9 ತೋಪುಗಳಿವೆ. ಸಾಹೇಬ್ರಿ, ನೆಲಮನೆಯಲ್ಲಿ ಯುದ್ಧದ ಸಾಮಾನುಗಳಿವೆ. ಸಾಹೇಬ್ರಿ, ಚನ್ನಮ್ಮ ರಾಣಿಯಲ್ಲಿ ಕೇವಲ 56 ತುಪಾಕಿಗಳಿವೆ. ಸಾಹೇಬ್ರಿ, ಕೋಟೆಯ ಪೂರ್ವ ಭಾಗದಲ್ಲಿ ನೆಲಮಾರ್ಗವಿದೆ. ಸಾಹೇಬ್ರಿ, ಅಂದಬೇಡಿ, ಹೆದರಬೇಡಿ, ಧುಮುಕಿರಿ ಒಮ್ಮೆಲೆ. ಸರದಾರರೇ, ಠಾಕ್ರೆ ನಮ್ಮ ರಾಜ್ಯದ ಮೇಲೆ ಕಣ್ಣಿಟ್ಟಂತೆ ಕಾಣುತ್ತದೆ. ಇನ್ನು ಮುಂದೆ ನಾವು ಮೊದಲಿಗಿಂತ ಜಾಗೃತಿಯಾಗಿ ನಾವು ಇರಬೇಕಾಗಿದೆ. ದೇವರೇ, ಧಾರವಾಡದಿಂದ ವೆಂಕಟರಾಯರು ಬಂದಿದ್ದಾರೆ, ನಿನ್ನನ್ನು ಕಾಣಬೇಕನ್ನುತ್ತಾರೆ. ಯಾರು? ಠಾಕ್ರೆ ಬಂದಿರುವನೆ? ಬರಮಾಡವರನ್ನ.
ಅಪ್ಪನೇ ಕೈ. ಯಾರು? ಓ, ಠಾಕ್ರೆ ಸಾಹೇಬರು. ಮತ್ತಾವ ಕಾರಣದಿಂದ ಇಷ್ಟು ದೂರ ಶ್ರಮ ವಹಿಸಿ ಬರೋಣವಾಯಿತು? ನಿಮಗೆಲ್ಲೂ ಹಿತೋಪದೇಶದ ಮಾತುಗಳನ್ನು ಹೇಳಲು ಬಂದಿದ್ದೇನೆ ಕಣಮ್ಮ. ಏಯ್, ನಿಮ್ಮ ಹಿತೋಪದೇಶದ ಮಾತುಗಳು ನಮಗೆ ಮೊದಲೇ ತಿಳಿದಿವೆ. ನಾವು ಯುದ್ಧಕ್ಕೆ ಸಿದ್ಧರಿದ್ದೇವೆ. ಏನು ಯುದ್ಧವೇ? ಭಯಂಕರವಾದ ಯುದ್ಧ. ನಾನು ಹೇಳುವ ಮಾತುಗಳನ್ನು ಲಕ್ಷ್ಯ ಕೊಟ್ಟು ಕೇಳುತ್ತಾನಮ್ಮ. ಸೋಮ ಸೋಮನೆ ನಿಮ್ಮ ಕೋಟೆಯನ್ನು ಧ್ವಂಸ ಮಾಡಿಕೊಳ್ಳಬೇಡಿ. ಯಾವ ವೀರರ ಭುಜಬಲಗಳಿಂದ ಕಟ್ಟಲ್ಪಟ್ಟಿರುವ ಈ ದುರ್ಗವು ಯಾವ ಇದು ಸೋದರವಾಗಬೇಕಾದ್ರೆ ಇಡೀ ಕರ್ನಾಟಕವೇ ನಾವು ಲಕ್ಷ್ಯ ಕೊಟ್ಟು ಕೇಳಿ. ಏಕೆ ಏಕೆ ದುಲುಕೋರಿ? ನಮ್ಮ ಕೂಪ್ಲಿ ಸರ್ಕಾರ ನಿಮ್ಮ ರಾಜ್ಯದ ಮೇಲೆ ಅಧಿಕಾರ ನಡೆಸಲು ಒತ್ತಾಯ ಮಾಡುತ್ತೀರಿ. ಎಲ್ಲವೂ ಹಿರಂಗಿ. ಏನು ಯಾರು ನಿಮ್ಮ ದೇಶ ಅದು? ನಿಮ್ಮ ಕಪ್ಪಿ ಸರ್ಕಾರದವರು ನಮ್ಮ ರಾಜ್ಯದ ಮೇಲೆ ಒತ್ತಾಯ ಪಡಿಸಲು ನೀನು ಯಾರು? ನಮ್ಮ ಹಿತೈಷಿ ಹಾಗೆ ನಮ್ಮ ಹಿರಿಯರ ರಕ್ತವೇನಾದರೂ ನಿಮ್ಮ ಕಪ್ಪಿ ಸರ್ಕಾರದವರಲ್ಲಿ ಸೇರಿರುವುದಿದ್ದರೆ ಹಾಗಿದ್ದರೆ ಹೇಳು. ಮಗು ಅಪ್ಪ ಸಾಹೇಬ್, ನೀನು ಬಾಲೆ ಬಾಲೆ ಚಿಕ್ಕವಾಣಿ ನೋಡಿ. ಸಣ್ಣ ಸಣ್ಣ ಬಾಯಲೆ ದೊಡ್ಡ ದೊಡ್ಡ ತೂತನು ಏಕೆ? ನಿನಗೆ ರಾಜ್ಯ ವಿಸ್ತಾರದ ನೀತಿ ಕಾರ್ಯ ಹೇಗೆ ಹೇಗೆ ವಿಸ್ತಾರದ ನೀತಿ ಕಾರ್ಯವನ್ನು ತಿಳಿಸಲು ಒಬ್ಬ ಪ್ರತಿನಿಧಿಯನ್ನು ನೇಮಿಸುತ್ತೇನೆ. ನನಗೆ ರಾಜ್ಯ ನೀತಿಯನ್ನು ತಿಳಿಸಲು ಬಂದರೆ ಸ್ವಾರ್ಥಿ. ನನಗೆ ರಾಜ್ಯ ನೀತಿಯನ್ನು ತಿಳಿಸಲು ಸಣ್ಣಮ್ಮ ತಾಯಿ ಕುಂಚಿದ ಮಂತ್ರಿ ಇಂಥ ರಣಧೀರ ಇರುವಾಗ ನನಗೆ ರಾಜ್ಯ ನೀತಿಯನ್ನು ತಿಳಿಸಲು ಬಂದರೆ ಸ್ವಾರ್ಥಿ. ಮಗು, ಶಾಂತವಾಗು. ಎಲ್ಲವೋ ಕೆಂಪು ಮುಖದ ಕೋತಿ, ಕೇಳಿಕೋ ಈ ಬಾಲಸಿಂಹನಾಡುವ ಮಾತುಗಳನ್ನ. ಬೇರೆ ಲಕ್ಷ್ಯ ಕೊಟ್ಟು ಕೇಳಿರಿ. ಸೋಮ ಸೋಮನೆ ನಮ್ಮನ್ನು ಚಾಲಾಡಿಸಬೇಡಿ. ಕರ್ನಾಟಕವು ನಡೆಯುತ್ತಿದ್ದ ಕತ್ತಲ ವೀರ ಆವರಿಸಿ ಬುಕ್ಕ ಬುಕ್ಕ ರಾಯದಂತ ಪುಣ್ಯಕರವಾದ ಪವಿತ್ರವಾದ ಬೆಳವಣಿಯ ಮಲ್ಲಮ್ಮ ಬೆಳೆಸಿದ ಮಂಗಲ ಮೈನಾಡು ಕಿತ್ತೂರ ವೀರರ ಮೈಗುರುವ ಕಿತ್ತೂರವರು ಪರದೇಶಿ ಹೆತ್ತ ಪವಿತ್ರವಾದ ಭೂಮಿ ಮೇಲೆ ಚಲಿಸಿದ ನಾವು ನಿನಗೆ ಹಲವಾರು ಐಕ್ಯದ ಹಬ್ಬಲಿ ಅಂತ ನಿನ್ನ ರಕ್ತವನ್ನು ಲಕ್ಷ್ಯ ಕೊಟ್ಟು ಕೇಳಿ. ಲಕ್ಷ್ಯ ಕೊಟ್ಟು ಕೇಳಿರಿ. ಸಲಭ ಸೋಮ ಸೋಮನೆ ಹಿತ ಹೀರನ ಪ್ರಾಣ ಹರಣ ಏಕೆ ಏಕೆ ನೋಡುತ್ತೇವೆ? ಪ್ರಾಣವು ತೇಕ್ಕೆ ಸಮಾನವೆಂದು ತಿಳಿದು ಈ ಕನ್ನಡ